ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಪೂರ್ವಿ ಟ್ರೆಂಡ್ಸ್ ಆ್ಯಂಡ್ ಟಾಕ್ಸ್. ಇವತ್ತಿನ ವಿಡಿಯೋದಲ್ಲಿ ಮೇಯ್ನ್ ಟಾಪಿಕ್ ಏನಂದರೆ, ನಮ್ಮ ಮನೆಗಳಲ್ಲಿ ಫ್ರೂಟ್ಸ್ ಆಗಲಿ ಡಸ್ಟ್ಬಿನ್ ಅದ್ರಾಗಲಿ ಈ ಥರ ಸಣ್ಣ ಸಣ್ಣ ನೊಣಗಳು ತುಂಬಾ ಕಾಟ ಕೊಡ್ತಾ ಇರುತ್ತೆ ಅಲ್ವಾ. ಅದಕ್ಕೆ ಒಂದು ಒಳ್ಳೆ ಸೊಲ್ಯೂಷನನ್ನು ಹೇಳ್ತಾ ಇದ್ದೀನಿ. ವಿಡಿಯೋನ ಎಲ್ಲಿ ಮಿಸ್ ಮಾಡದೆ ಲಾಸ್ಟ್ವರೆಗೂ ನೋಡಿ. ಅದಕ್ಕಿಂತ ಮುಂಚೆ ಒಂದು 2 ಸಿಂಪಲ್ ಆದಂಥ ಟಿಪ್ಸ್ ಎಲ್ಲರಿಗೂ ಅನುಕೂಲವಾಗದ್ದನ್ನು ಹೇಳ್ತಾ ಇದ್ದೀನಿ, ಒಂದ್ಸಲಿ ನೋಡ್ಕೊಂಬಿಡಿ. ಟಿಪ್ ನಂಬರ್ 1 ಏನಪ್ಪ ಅಂತಂದರೆ, ನಮ್ಮ ಮನೆಯಲ್ಲಿ ಲೆಮನ್ಸನ್ನು ನಾವು ಸಾಧಾರಣವಾಗಿ ಏನಪ್ಪ ಮಾಡ್ತೀವಿ ಅಂದರೆ, ಈ ರೀತಿಯಾಗಿ ಅಡ್ಡಡ್ಡವಾಗಿ ಕಟ್ ಮಾಡ್ಕೊಳ್ತೀವಲ್ವ, ಅದ್ರ ಬದಲಿಗೆ ನಿಂಬೆಹಣ್ಣು ಉದ್ದುದ್ದವಾಗಿ ಕಟ್ ಮಾಡ್ಕೋಬೇಕು. ನೋಡಿ, ಈಗ 2 ಹೋಳು ಮಾಡ್ಕೊಂಡಿದ್ದೀನಲ್ವ, ಈ ಒಂದು 2 ಮತ್ತೆ 2 ಟೋಟಲ್ ಆಗಿ ನಿಂಬೆಹಣ್ಣನ್ನು 4 ಹೋಳುಗಳಾಗಿ ಕಟ್ ಮಾಡ್ಕೋಬೇಕು. ಈ ರೀತಿಯಾಗಿ ನಿಂಬೆಹಣ್ಣನ್ನು 4 ಹೋಳುಗಳಾಗಿ ಕಟ್ ಮಾಡಿಕೊಂಡ ನಂತರ ಮಧ್ಯದಲ್ಲಿ ಈ ರೀತಿಯಾಗಿ ವೈಟ್ ಪಾರ್ಟ್ ಇರುತ್ತೆ ಅಲ್ವಾ, ಈ ವೈಟ್ ಪಾರ್ಟನ್ನು ನೀಟಾಗಿ ಸಪ್ರೇಟ್ ಮಾಡ್ಕೊಂಡ್ಬಿಡಬೇಕು. ಯಾವಾಗಾದರೂ ಆಗಲಿ ನಿಂಬೆಹಣ್ಣನ್ನು ಕಟ್ ಮಾಡ್ಕೊಳ್ಳೋವಾಗ ಸ್ವಲ್ಪ ಹುಷಾರಾಗಿ ಕಟ್ ಮಾಡ್ಕೋಬೇಕು. ಹುಳಿ ಇರೋದರಿಂದ ಚಾಕು ಬೇಗನೆ ಕೈ ಮೇಲೆ ಹರಿದು ಬರುವಂತಹ ಚಾನ್ಸಸ್ ಇರುತ್ತೆ. ನೋಡಿ, ಎಲ್ಲ ಹೋಳುಗಳಲ್ಲಿ ಕೂಡ ನಾವು ಈ ಒಂದು ವೈಟ್ ಪಾರ್ಟನ್ನು ನೀಟಾಗಿ ಸಪ್ರೇಟ್ ಮಾಡ್ಕೋಬೇಕು. ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ನಿಂಬೆಹಣ್ಣಿನಲ್ಲಿ ಜ್ಯೂಸ್ ಅನ್ನೋದು ತುಂಬಾ ಜಾಸ್ತಿ ಬರುತ್ತೆ. ಬೇಕಾಗಿದ್ದರೆ ಅಡ್ಡಡ್ಡವಾಗಿ ಒಂದು ಹಣ್ಣನ್ನು ಕಟ್ ಮಾಡಿ ಟ್ರೈ ಮಾಡಿ ನೋಡಿ. ನಂತರ ಈ ರೀತಿ ಉದ್ದವಾಗಿ ಕಟ್ ಮಾಡಿ ಕೂಡ ಟ್ರೈ ಮಾಡಿ, ತುಂಬಾ ವ್ಯತ್ಯಾಸ ನಿಮ್ಗೆ ಗೊತ್ತಾಗತ್ತೆ. ನೋಡಿ, ಈಗ ಈ ರೀತಿಯಾಗಿ ಕಟ್ ಮಾಡ್ಕೊಂಡ ನಂತರ ನೋಡಿಸ್ತಾ ಇದ್ದೀನಿ ನೋಡಿ, ಎಷ್ಟು ಜಾಸ್ತಿ ನಿಂಬೆಹಣ್ಣಿನ ರಸ ಬರುತ್ತೆ ಅಂದರೆ, ಒಂದು ಹೋಳಿನಲ್ಲಿ ಸುಮಾರು ನಿಂಬೆಹಣ್ಣಿನ ರಸ ಆದರೆ ಬರುತ್ತೆ. ಈ ರೀತಿಯಾಗಿ ಒಂದೊಂದು ಹೋಳನ್ನು ಎಲ್ಲ ಹೋಳುಗಳನ್ನು ಕೂಡ ಹಿಂಡ್ಕೊಂಡ್ಮೇಲೆ ನಿಂಬೆಹಣ್ಣಿನ ಗಾತ್ರಕ್ಕಿಂತಲೂ ಅದರಲ್ಲಿ ಬಂದಿರುವಂತಹ ರಸನೇ ಜಾಸ್ತಿ ಇದೆ ಅನಿಸ್ಬೇಕು, ಅಷ್ಟೊಂದು ಜಾಸ್ತಿ ಬರುತ್ತೆ. ಈ ರೀತಿ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಯೂಸ್ ಆಗುತ್ತೆ. ನೋಡಿ, ಇವಾಗ 2 ಹೋಳನ್ನು ಮಾತ್ರ ನಾನು ಸ್ಕ್ವೀಸ್ ಮಾಡ್ಕೊಂಡಿದ್ದೀನಿ. ಎಷ್ಟು ರಸ ಆದರೆ ಬಂದಿದೆ, ಇನ್ನೂ 2 ಹೋಳು ಹಾಗೇ ಇದೆ. ನೋಡ್ತಾ ಇದ್ದೀರಲ್ವಾ, ಒಂದು ನಿಂಬೆಹಣ್ಣಿಗೆ ಎಷ್ಟೊಂದು ಜ್ಯೂಸ್ ಆದರೆ ಬಂದಿದೆ ಅಂತ. ಈಗ ಟಿಪ್ ನಂಬರ್ 2 ನೋಡೋಣ. ನಮ್ಮ ಮನೆಗಳಲ್ಲಿ ಸಾಧಾರಣವಾಗಿ ತುಪ್ಪನ ತೊಗೊಂಬಂದಾಗ ಒಂದು ಒಳ್ಳೆ ಫ್ರೆಶ್ ಇರುತ್ತೆ, ತುಂಬಾ ಮರಳಾಗಿ ತುಂಬಾ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ದಿನ ಆಗ್ತಾ ಸ್ಮೆಲ್ಲು ಹೋಗುತ್ತೆ, ಅಷ್ಟು ಚೆನ್ನಾಗಿರೋದಿಲ್ಲ. ಫಸ್ಟಿಂದ ಲಾಸ್ಟ್ವರೆಗೂ ಒಂದೇ ಥರ ಸ್ಮೆಲ್ ಇರಬೇಕಂತಂದರೆ, ಒಳ್ಳೆ ಫ್ರೆಶ್ ಆಗಿರಬೇಕಂದ್ರೆ ಸ್ವಲ್ಪ ಬೆಲ್ಲವನ್ನು, ಈ ರೀತಿ ಬೆಲ್ಲದ ತುಂಡನ್ನು ಈ ಒಂದು ತುಪ್ಪದ ಒಳಗಡೆಗೆ ಹಾಕಿ ನಾವು ಸ್ಟೋರ್ ಮಾಡ್ಕೊಳ್ಳೋದ್ರಿಂದ ತುಪ್ಪ ಅನ್ನೋದು ತುಂಬಾ ಫ್ರೆಶ್ ಆಗಿರುತ್ತೆ. ಕಾಯಿಸುವಾಗ ಇದನ್ನು ಬೇರೆ ಬೌಲ್ಗೆ ತಗೊಂಡು ಬೇಕಾದಷ್ಟು ಕಾಯಿಸ್ಕೋಬೇಕು. ಡೈರೆಕ್ಟಾಗಿ ಹಾಗೆ ಕಾಯಿಸಿದ್ರೆ ಬೆಲ್ಲ ಕೂಡ ಕರಗೋಗುತ್ತೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಮ್ಮ ಮೇಯ್ನ್ ಟಾಪಿಕ್ ಏನಂತಂದರೆ, ಫ್ರೂಟ್ ಫ್ಲೈಸ್ಗೆ ರಿಡ್ ಅಲ್ವಾ, ಅದನ್ನು ಯಾವ ಥರ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ನಮ್ಮ ಮನೆಯಲ್ಲಿ ಸಾಧಾರಣವಾಗಿ ಈ ರೀತಿಯಾದಂತಹ ಬಿರಿಯಾನಿ ಬಾಕ್ಸಸ್ಸು, ಇಲ್ಲ ಅಂತಂದರೆ ನಾರ್ಮಲಾಗಿ ಯಾವುದಾದ್ರೂ ಒಂದು ಬಟ್ಲಿದ್ರೆ ಕೂಡ ಪರವಾಗಿಲ್ಲ. ಈ ರೀತಿಯಾದಂಥ ನಾನೊಂದು ಬಾಕ್ಸನ್ನು ತಗೊಂಡು ಅದಕ್ಕೆ ಒಂದು ಟೀ ಗ್ಲಾಸ್ ಆಗೋಷ್ಟು ನೀರನ್ನು ಸೇರಿಸ್ಕೊಂಡು ಒಂದು ಸ್ವಲ್ಪ ಸಕ್ಕರೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ನೀರಿನಲ್ಲಿ ಸಕ್ಕರೆಯನ್ನು ಒಂದು ಸ್ವಲ್ಪ ಚೆನ್ನಾಗಿ ಕರಗಿದ ಮೇಲೆ ಒಂದು ಚೆನ್ನಾಗಿ ಹಣ್ಣಾಗಿ ಒಳ್ಳೆ ಸ್ಮೆಲ್ ಬರ್ತಾ ಇರುವಂತಹ ಬಾಳೆಹಣ್ಣನ್ನು ಸಿಪ್ಪೆ ಸುಲ್ಕೊಂಡು ಒಂದು ಸ್ವಲ್ಪ ಸಣ್ಣದಾಗಿ ಪೀಸಸ್ ಮಾಡಿಕೊಂಡು ಒಂದು 3-4 ಹಾಕ್ಕೊಳ್ತಾ ಇದ್ದೀನಿ. ನಮ್ಮ ಹತ್ರ ಬಾಳೆಹಣ್ಣು ಇಲ್ಲ ಅಂತಂದರೆ ಯಾವುದಾದ್ರೂ ಸ್ವಲ್ಪ ಘಮ ಬರಬೇಕು ಅಂತ ತರಕಾರಿಗಳಾಗಲಿ ಫ್ರೂಟ್ಸ್ ಆಗಲಿ ಯಾವುದಾದ್ರೂ ಹಾಕ್ಕೋಬೋದು. ಇಲ್ಲಿ ಏನಪ್ಪ ಅಂತಂದರೆ, ಒಂದು ಒಳ್ಳೆ ಸ್ಮೆಲ್ ಅನ್ನೋದು ಬರಬೇಕಷ್ಟೇ. ಒಂದು ಫ್ರೂಟ್ ಸ್ಮೆಲ್ ಅನ್ನೋದು, ಇಲ್ಲಾಂದರೆ ತರಕಾರಿ ಸ್ಮೆಲ್ ಅನ್ನೋದು ಹೊರಗಡೆ ಗೊತ್ತಾಗ್ತಾ ಇರಬೇಕು, ಹಾಗಿರಬೇಕು. ಈ ರೀತಿಯಾಗಿ ತುಂಡು ಮಾಡಿಕೊಂಡು ಈ ಸಕ್ಕರೆ ನೀರಿಗೆ ಹಾಕ್ಕೊಂಡ ನಂತರ ಯಾವುದಾದ್ರೂ ಒಂದು ಕವರನ್ನು ಕಟ್ ಮಾಡಿಕೊಂಡು ಒಂದು ಹೇರ್ ಬ್ಯಾಂಡಿಂದ ಇದನ್ನು ಟೈ ಮಾಡ್ಕೋಬೇಕು. ಹೇರ್ ಬ್ಯಾಂಡ್ ಇರ್ಬೋದು, ರಬ್ಬರ್ ಬ್ಯಾಂಡ್ ಇರ್ಬೋದು, ಈ ಥರ ಯಾವುದೂ ಇಲ್ಲ ಅಂತಂದರೆ ಒಂದು ದಾರದ ಸಹಾಯದಿಂದ ಆದರೂ ಅದರೊಳಗಡೆಯಿಂದ ಏನಾದರೂ ಇನ್ಸೆಕ್ಟ್ ಹೋಗಿದ್ದು ಹೊರಗಡೆ ಬರಬಾರ್ದು. ಆ ರೀತಿಯಾಗಿ ಗ್ಯಾಪ್ ಇಲ್ಲದೇ, ಪೇಪರ್ ಕವರ್ ಗ್ಯಾಪ್ ಇಲ್ಲದೇ ನೀಟಾಗಿ ನಾವು ಇದನ್ನು ಕ್ಲೋಸ್ ಮಾಡಿಕೊಂಡು ಒಂದು ಸೂಜಿ ಅಥವಾ ಮೊಳೆಯನ್ನು ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡು ಈ ಪ್ಲಾಸ್ಟಿಕ್ ಕವರ್ನ ಮೇಲೆ ಸಣ್ಣದಾಗಿ ಹೋಲ್ಸನ್ನು ಮಾಡ್ಕೋಬೇಕು. ತೀರಾ ದಪ್ಪದಾಗಿ ಮಾಡಿಕೊಂಡ್ರೆ ಏನಾಗುತ್ತೆ ಅಂದರೆ, ಒಳಗಡೆ ಹೋದಂಥ ಇನ್ಸೆಕ್ಟ್ಸು ಮತ್ತು ವಾಪಸ್ ಬರೋಂಥ ಚಾನ್ಸಸ್ ಇರುತ್ತೆ. ಒನ್ಸ್ ಒಳಗಡೆ ಹೋದರೆ ಅದು ಹೊರಗಡೆ ಬರೋಕ್ಕೆ ಸಾಧ್ಯ ಆಗಬಾರ್ದು. ಅಷ್ಟು ಸ್ಮಾಲ್ ಸೈಜಲ್ಲಿ ನಾವು ಹೋಲ್ಸನ್ನು ಮಾಡ್ಕೋಬೇಕು. ಫ್ಲೈಸ್ ಒಳಗಡೆ ಹೋಗೋಕ್ಕೆ ಈಸಿಯಾಗಿ ಹೋಗಬೇಕು, ಹೊರಗಡೆ ಬರಬಾರ್ದು. ಈ ರೀತಿಯಾಗಿ ಮಾಡಿಕೊಂಡು ನಮ್ಮ ಮನೆಯಲ್ಲಿ ಯಾವ ಕಡೆ ಈ ಒಂದು ಫ್ಲೈಸ್ ಇರುತ್ತೋ ಅಲ್ಲಿ ಇಟ್ಕೊಂಡ್ರೆ ಈಸಿಯಾಗಿ ಅದರಲ್ಲಿ ಬರುತ್ತೆ.
ನೋಡಿ ಆಲ್ರೆಡಿ ಒಂದು 5 ನಿಮಿಷ ಇಟ್ಟಿದ್ದೀನಿ, ಒಂದು 2, 3 ಆದರೆ ಆಲ್ರೆಡಿ ಬಿದ್ದಿದೆ. ಈ ರೀತಿಯಾಗಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ನಿಮ್ಗೆ ಯಾವ ಕಡೆ ಡಸ್ಟ್‌ಬಿನ್ ಹತ್ರ ಇರ್ಬೋದು, ಸಿಂಕ್ ಹತ್ರ ಇರ್ಬೋದು, ಫ್ರೂಟ್ಸ್ ವೆಜಿಟೇಬಲ್ಸ್ ಇರೋ ಪ್ಲೇಸಲ್ಲಿ ಇರ್ಬೋದು, ಯಾವ ಕಡೆ ಈ ರೀತಿ ಫ್ರೂಟ್ ಫ್ಲೈಸ್ ಇದೆಯೋ ಆ ಒಂದು ಪ್ಲೇಸಲ್ಲಿ ಇದನ್ನು ಇಟ್ಕೊಂಡು ನಾವು ಇದಕ್ಕೊಂದು ಸೊಲ್ಯೂಷನನ್ನು ಕಂಡುಹಿಡ್ಕೋಬೋದು. ಖಂಡಿತ ಟ್ರೈ ಮಾಡಿ ನೋಡಿ, ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಇನ್ನು ಇದೇ ಒಂದು ಫ್ರೂಟ್ ಫ್ಲೈಸ್ಗೆ ಇನ್ನೊಂದು ಥರ ಒಂದು ಟಿಪ್ಪನ್ನು ಕೂಡ ತೋರಿಸ್ತಾ ಇದ್ದೀನಿ. ಈ ರೀತಿಯಾದಂತಹ ಬಾಟಲ್ಸು ಎಲ್ಲರ ಮನೆಗಳಲ್ಲಿ ಕೂಡ ಇರುತ್ತೆ ಅಲ್ವಾ. ಅದಕ್ಕೇ ಒಂದು ಟೀ ಗ್ಲಾಸ್ ಆಗೋಷ್ಟು ನೀರನ್ನು ಸೇರಿಸ್ಕೊಂಡು ಒಂದು ಅರ್ಧ ಟೇಬಲ್ ಚಮಚ ಆಗೋಷ್ಟು ಜೇನುತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಒಂದು ಸ್ವಲ್ಪ ಜೇನುತುಪ್ಪನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡ್ತಾ ಇದ್ದೀನಿ. ಈಗ ಇದಕ್ಕೇ ನಾವು ಮೊದಲು ಯಾವ ಥರ ಬಾಳೆಹಣ್ಣನ್ನು ಕಟ್ ಮಾಡಿ ಸೇರಿಸ್ಕೊಂಡ್ವೋ ಅದೇ ರೀತಿಯಾಗಿ ಒಂದು ಸ್ವಲ್ಪ ಬಾಳೆಹಣ್ಣನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಬೇಕಾಗಿದ್ರಲ್ಲಿ ಯಾವುದಾದ್ರೂ ತರಕಾರಿ ಸಿಪ್ಪೆ ಒಳ್ಳೆ ಸ್ಮೆಲ್ ಬರೋದಿದ್ರೆ ಸಾಕು, ಆ ಥರದ್ದನ್ನು ಸೇರಿಸ್ಕೋಬೋದು. ಈ ರೀತಿಯಾಗಿ ಒಂದು 3-4 ಪೀಸ್ ಆಗೋಷ್ಟು ಬಾಳೆಹಣ್ಣನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಈ ಒಂದು ಬಾಟ್ಲಿಗೆ ಸೇರಿಸ್ಕೊಂಡಿದ್ದೀನಿ. ಈಗ ನಮ್ಮ ಮನೆಗಳಲ್ಲಿ ಸಾಧಾರಣವಾಗಿ ಒಂದು ಹಳೆ ಪೇಪರ್ ನೋಟು ಇಲ್ಲಾಂದರೆ ಕಾರ್ಡ್ಬೋರ್ಡ್ ತೆಳ್ಳಗಿರ್ತಕ್ಕಂಥದ್ದು ಇರುತ್ತೆ ಅಲ್ವಾ, ಅಂಥದ್ದೊಂದನ್ನು ತಗೊಂಡು ನೀಟಾಗಿ ಕೋನ್ ಶೇಪಲ್ಲಿ ನಾವು ಇದನ್ನು ರೆಡಿ ಮಾಡ್ಕೋಬೇಕು. ಈ ರೀತಿಯಾಗಿ ಕೋನ್ ಶೇಪಲ್ಲಿ ರೆಡಿ ಮಾಡಿಕೊಂಡು ಒಂದು ಸ್ವಲ್ಪ ಸೆಲ್ಲೋ ಟೇಪ್ ಆಗಲಿ, ವೈಟ್ ನಾರ್ಮಲ್ ಟೇಪ್ ಆಗಲಿ, ಇಲ್ಲಾಂದರೆ ಗಮ್ ಆದರೂ ಆಗಲಿ ಪರವಾಗಿಲ್ಲ, ಅದನ್ನು ಹಾಕ್ಕೊಂಡು ಓಪನ್ ಆಗದೇ ಇರೋ ಥರ ಇದನ್ನು ಕ್ಲೋಸ್ ಮಾಡ್ಕೋಬೇಕು. ಮೊದಲಿಗೆ ವಿಡಿಯೋನಲ್ಲಿ ತೋರಿಸಿದ ಹಾಗೆ ನೋಡಿ, ಈ ರೀತಿಯಾಗಿ ಓಪನ್ ಆಗಬಾರ್ದು. ಆ ರೀತಿಯಲ್ಲಿ ನಾವು ಇದನ್ನು ಟೇಪ್ನ ಸಹಾಯದಿಂದ ನಾನು ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಈ ಟಿಪ್ಪಲ್ಲಿ ಒಂದು ಸ್ವಲ್ಪ ಕಟ್ ಮಾಡ್ಕೊಳ್ತಾ ಇದ್ದೀನಿ, ತೀರಾ ಜಾಸ್ತಿ ಕಟ್ ಮಾಡ್ಕೋಬಾರ್ದು. ಈಗ ಈ ಒಂದು ಪೇಪರ್ ಕೋನನ್ನು ಈ ಒಂದು ಬಾಟ್ಲಲ್ಲಿ ಕರೆಕ್ಟಾಗಿ ಫಿಕ್ಸ್ ಆಗೋ ಥರ ನಾವು ಇಟ್ಕೋಬೇಕು. ನೋಡಿ, ಈ ರೀತಿಯಾಗಿ ಒಳಗಡೆ ಹೋಗಿರುವಂಥ ಫ್ಲೈಸು ಹೊರಗಡೆ ಬರೋಕ್ಕೆ ಚಾನ್ಸ್ ಇರಬಾರ್ದು, ನೀಟಾಗಿ ಕವರ್ ಆಗಿರಬೇಕು. ಆ ರೀತಿಯಾಗಿ ಅಡ್ಜಸ್ಟ್ ಮಾಡಿಕೊಂಡು ಕೋನನ್ನು ರೆಡಿ ಮಾಡ್ಕೋಬೇಕು. ಇನ್ ಕೇಸ್ ನಿಮ್ಗೆ ಏನಾದರೂ ಗ್ಯಾಪ್ ಬಂತು ಅಂತಂದರೆ ಆ ಪ್ಲೇಸಿಂದ ಫ್ಲೈಸ್ ಹೊರಗಡೆ ಬಂದುಬಿಡುತ್ತೆ, ಒಳಗಡೆ ಹೋಗುತ್ತೆ, ನಂತರ ಹೊರಗಡೆ ಬಂದುಬಿಡುತ್ತೆ. ನೋಡಿ, ಈ ರೀತಿ ಮಾಡ್ಕೊಳ್ಳೋದ್ರಿಂದ ಒಳಗಡೆ ಹೋದಂಥ ಫ್ಲೈಸು ಹೊರಗಡೆ ಬರೋಕ್ಕೆ ಸಾಧ್ಯ ಆಗದೆ ಅಲ್ಲೇ ಸತ್ತೋಗುತ್ತೆ. ಇಲ್ಲಾಂದರೆ ಇನ್ ಕೇಸ್ ನಮ್ಮ ಕೈಲಿ ಆ ರೀತಿ ಆಗಿಲ್ಲ ಅಂತಂದರೆ ಈ ಯಾವುದಾದ್ರೂ ಒಂದು ಟೇಪ್ನ ತಗೊಂಡು ನೀಟಾಗಿ ಕವರ್ ಮಾಡ್ಕೋಬೇಕು. ನಾವೇನು ಕೋನಲ್ಲಿ ಹೋಲ್ ಮಾಡ್ಕೊಂಡಿದ್ದೀವೋ ಆ ಕೋನಲ್ಲಿ ಇಂದ ಸೇರಿಕೊಂಡು ಆ ಹೋಲಲ್ಲಿ ಹೋಗಿ ನಂತರ ಹೊರಗಡೆ ಬರೋಕ್ಕೆ ಆಗಬಾರ್ದು. ಆ ರೀತಿಯಾಗಿ ನಾವು ಈ ಒಂದು ಫ್ರೂಟ್ ಫ್ಲೈ ಟ್ರ್ಯಾಪನ್ನು ರೆಡಿ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಟೇಪ್ನ ಸಹಾಯದಿಂದ ಕವರ್ ಮಾಡಿಕೊಂಡ್ರೆ ಎಲ್ಲಾದರೂ ಡಸ್ಟ್ಬಿನ್ನು, ಫ್ರೂಟ್ ಪ್ಲೇಸು, ನಮಗೆ ಎಲ್ಲಿ ಈ ಒಂದು ಫ್ರೂಟ್ ಫ್ಲೈಸ್ ಕಾಣಿಸ್ತಾ ಇದೆಯೋ ಆ ಒಂದು ಪ್ಲೇಸಲ್ಲಿ ಇಟ್ಕೊಂಡ್ರೆ ಈಸಿಯಾಗಿ ಅದು ಇದರಲ್ಲಿ ಬಿಡುತ್ತೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು